ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಮಾಧವ ಮಂತ್ರಿಯ ಜಲಾಶಯದ ಕಥೆಯನ್ನು ನಾವು ಈಗ ಹೇಳ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಕಣ್ತೆರೆದು ಆ ಒಂದು ಒಡೆದು ಹೋದಂಥ ಬ್ಯಾರೇಜ್ನ ಪುನರ್ ನಿರ್ಮಾಣಕ್ಕೆ ಈಗಾಗಲೇ ಕೈ ಹಾಕಿದೆ. L&T ಸಂಸ್ಥೆಗೆ ಒಂದು ಕಾಮಗಾರಿಯ ಒಂದು ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಟ್ಟಿದೆ. ಈಗ ಸೊ ನಮ್ಮ ಪ್ರತಿನಿಧಿ ಸೋಮಶೇಖರ್ ಈಗ ಮೈಸೂರಿನಿಂದ ನೇರವಾಗಿ ಸಂಪರ್ಕ. ಸೋಮಶೇಖರ್, ಇವತ್ತು ಕಳೆದ 7-8 ದಿನಗಳಿಂದ ಯಥೇಚ್ಛವಾಗಿ ನೀರು ಹರಿದು ಹೋಗ್ತಾ ಇತ್ತು. ಆ ಜಲಸಂಪನ್ಮೂಲ ಅಧಿಕಾರಿಗಳಿಗೂ ಕೂಡ ಇದು ಗಮನಕ್ಕೆ ಬರಲಿಲ್ಲ. ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂತಿಮವಾಗಿ ಇವತ್ತು ಸುವರ್ಣ ನ್ಯೂಸ್ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಕಣ್ತೆರೆಸ್ತು. DC ಕೂಡ ಅಲ್ಲಿಗೆ ಹೋದರು. ಸೊ ಇಷ್ಟೆಲ್ಲ ಆದರೂ ಕೂಡ ಅಂತಿಮವಾಗಿ ಈ ಒಂದು ಕಾರ್ಯಾಚರಣೆ ಅಥವಾ ಈ ಕಾಮಗಾರಿ ಮುಗಿಬೇಕಾದ್ರೆ ಇನ್ನೂ ಎಷ್ಟು ನೀರು ಹೋಗ್ಬೋದು ತಮಿಳುನಾಡಿಗೆ ಅಂತ? ಹುಗಾರ್ ಏನಂದರೆ ಮೈಸೂರು ಜಿಲ್ಲೆಯ ಏನು ಇತಿಹಾಸ ಪ್ರಸಿದ್ಧವಾದಂತಹ ತಲಕಾಡಿನಲ್ಲಿ ಡಿಸೆಂಬರ್ 2ನೇ ತಾರೀಕು ಏನೊಂದು ಪಂಚಲಿಂಗ ದರ್ಶನ ನಡೀತಾ ಇದೆ. ಈ ಬಗ್ಗೆ ಒಂದು ಸಿದ್ಧತೆಗಳು ನಡಿಬೇಕಾಗಿದೆ. ಮತ್ತು ಆ ತಲಕಾಡಿನ ಜನ ಪಂಚಲಿಂಗ ದರ್ಶನದ ಸಂಭ್ರಮಕ್ಕೆ ಈಗ ಸಾಕ್ಷಿಯಾಗಬೇಕಾಗಿದೆ. ಆದರೆ ಅಂತಹ ವಾತಾವರಣದಲ್ಲಿ ಅಲ್ಲಿ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ತಲಕಾಡು ಒಂದು ರೀತಿ ತಳಮಳಗೊಂಡಿದೆ. ಯಾಕೆಂದರೆ ಮಾಧವ ಮಂತ್ರಿ ಅಣೆಕಟ್ಟೆ ಇವತ್ತು ಏನು ಹೊಡೆದೋಗಿರೋದ್ರಿಂದ ಆ ಭಾಗದ ಸುಮಾರು ಲಕ್ಷಾಂತರ ರೈತರು ಇವತ್ತು ಆತಂಕದ ಸ್ಥಿತಿಯಲ್ಲಿದ್ದಾರೆ, ಬೀದಿಗೆ ಬಂದು ನಿಂತಿದ್ದಾರೆ. ಯಾಕೆಂದರೆ ಕಳೆದ ಬಾರಿ ನೀರಿರಲಿಲ್ಲ, ಹಾಗಾಗಿ ಅವರು ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ನೀರಿದೆ, ಆದರೆ ನೀರು ಅಣೆಕಟ್ಟೆ ಹೊಡೆದೋಗಿ ಕೊಚ್ಚಿ ಹೋಗಿರೋ ಪರಿಣಾಮದಿಂದಾಗಿ ಇವತ್ತು ಆ ನಾಲೆಗೆ ನೀರು ಹರಿದೆ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇಂಥ ಒಂದು ಸ್ಥಿತಿನಲ್ಲಿ ಇವತ್ತು ಅಲ್ಲಿ ಮಾಧವ ಮಂತ್ರಿ ಅಣೆಕಟ್ಟೆ ದುರಂತ ಇವತ್ತು ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಈಗ ನೀವಲ್ಲೇ ಹೇಳಿದ್ರಿ, ಏನು ಅಂದರೆ ಕಳೆದ 13 ದಿನಗಳಾಯಿತು ಈ ಅಣೆಕಟ್ಟೆ ಹೊಡೆದು. ಆದರೆ ಯಾವೊಂದು ಇಲಾಖೆಯ ನೀರಾವರಿ ಇಲಾಖೆಯ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಈ ಬಗ್ಗೆ ದುರಸ್ತಿ ಮಾಡುವಂಥ ಒಂದು ದಿಟ್ಟವಾದಂಥ ಕ್ರಮವನ್ನು ಕೈಗೊಂಡಿರಲಿಲ್ಲ. ಯಾಕೆಂದರೆ ಅವರೆಲ್ಲ ಏನಂದರೆ ಇದನ್ನು ದುರಸ್ತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ನೀರು ಹೋಗುತ್ತೋ ಅಷ್ಟು ನೀರು ಹೊರಟೋಗ್ಬಿಡಿ, ನೀರೆಲ್ಲ ನಿಂತ ಮೇಲೆ ನಾವು ದುರಸ್ತಿ ಮಾಡೋಣ ಅಂತೇಳಿ ಸ್ವತಃ ಇಂಜಿನಿಯರ್ಗಳೇ ಹೇಳಿದಂತಹ ಮಾತುಗಳನ್ನು ಕೂಡ ಅಲ್ಲಿ ಸ್ಥಳೀಯರು ಉಲ್ಲೇಖ ಮಾಡ್ತಾರೆ. ಆದರೆ ನಿನ್ನೆ ಸುವರ್ಣ ನ್ಯೂಸ್ ಈ ಬಗ್ಗೆ ಏನು ಸುಮಾರು ಏನಿಲ್ಲ ಅಂತಂದರೂ ಒಂದು ದಿನಕ್ಕೆ 10,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ವಿನಾಕಾರಣ ತಮಿಳುನಾಡಿಗೆ ಹೋಗ್ತಾ ಇರುವಂಥದ್ದು, ಒಂದು ಕಡೆ ನಮ್ಮ ರಾಜ್ಯದ ರೈತರು ಸಂಕಷ್ಟದಲ್ಲಿರುವಂಥದ್ದು, ಒಂದು ಕಡೆ ನೀರು ಪೋಲಾಗ್ತಾ ಇರುವಂಥದ್ದನ್ನ ಬಗ್ಗೆ ಈಗ ನಿನ್ನೆ ಸುವರ್ಣ ನ್ಯೂಸು ಸಮಗ್ರವಾಗಿ ಬಿತ್ತರಿಸಿದ ನಂತರ ಅದರಲ್ಲಿಯೂ ಕೂಡ ನಿನ್ನೆ ಅಲ್ಲಿ ನಮ್ಮ ಡಿಸ್ಕಷನ್ನಲ್ಲಿ ಪಾಲ್ಗೊಂಡಿದ್ದಂಥ ರೈತ ಮುಖಂಡರು 2 ದಿನಗಳ ಕಾಲ ಸರ್ಕಾರಕ್ಕೆ ನಾವು ಗಡುವನ್ನು ಕೊಡ್ತೇವೆ, ಎಚ್ಚರಿಕೆಯನ್ನು ಕೊಡ್ತೇವೆ, ಈ ಬಗ್ಗೆ ಏನು ತಕ್ಷಣವೇ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟ ಪರಿಣಾಮದಿಂದಾಗಿ ಎಚ್ಚೆತ್ಕೊಂಡಂಥ ಸರ್ಕಾರ ಇವತ್ತು ಏನು ದುರಸ್ತಿ ಕಾರ್ಯಕ್ಕೆ ಮುಂದಾಗಿದೆ. ಅದರಲ್ಲಿ ಸಂಸ್ಥೆಗೆ ಸೋಮಶೇಖರ್ ಒಂದು ನಿಮಿಷ. ಏನಾಗಿದೆ ಅಂದ್ರೆ ಈಗ ಮಾಧವ ಮಂತ್ರಿ ಜಲಾಶಯದಲ್ಲಿ ನೀರಿದೆ, ಯಥೇಚ್ಛವಾಗಿ ನೀರು ಬಂತು. KRS ನಿಂದ ಹೆಚ್ಚಿನ ಪ್ರಮಾಣದಲ್ಲಿ 1,00,000 ಕ್ಯೂಸೆಕ್ಸ್ ಅಷ್ಟು ನೀರು ಹೋಗಿದೆ. ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಅಕ್ರಮ ಮರಳುಗಾರಿಕೆಯ ಮಾಫಿಯಾ. ಸೊ ಅಲ್ಲಿ ಆಳವಾಗಿ ಡೀಪ್ ಆದಂಥ ಒಂದು ಸ್ಯಾಂಡ್ ಮೈನಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಮರಳು ಮಾಫಿಯಾದ ಬಗ್ಗೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಸ್ಥಳೀಯವಾದಂಥ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಒಂದು. ಸೊ ಇದು ಜಲಾಶಯದಲ್ಲಿ ನೀರಿದ್ರೂ ಕೂಡ ಅಕ್ಕಪಕ್ಕ ಬರ್ತಕ್ಕಂಥ 6-7 ಕೆರೆಗಳಿದ್ದಾವೆ. ಆ ಕೆರೆಗಳು ಇವತ್ತು ಬತ್ತು ಹೋಗಿದ್ದಾವೆ. ಅಲ್ಲಿ ಬರ್ತಕ್ಕಂಥ ನಾಲೆಗಳ ನೀರು ಹರಿತಾ ಇಲ್ಲ. ಸೊ ಇದೇ ರೀತಿ ಇನ್ನೂ 4-5 ದಿನ ನೀರು ಹರಿದು ಹೋದರೆ ಮುಂದಿನ ದಿನಗಳಲ್ಲಿ ಅಲ್ಲಿಯ ಸ್ಥಳೀಯವಾದಂಥ ರೈತರಿಗೆ 10 ರಿಂದ 12 ಸಾವಿರ ಎಕರೆಗೆ ನೀರಿನ ಬರ ಬರುತ್ತಲ್ವಾ? ಖಂಡಿತವಾಗಿಯೂ ಹುಗಾರ್, ಈಗ ನೀವು ಹೇಳಿದಂತೆ ಇವತ್ತು ಏನು ಮಾಧವ ಮಂತ್ರಿ ಅಣೆಕಟ್ಟೆ ಇವತ್ತು ಒಡೆಯೋದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಅಲ್ಲಿ ನಡೀತಾ ಇರತಕ್ಕಂತಹ ಮರಳು ಗಣಿಗಾರಿಕೆ ಯಾವ ಮಟ್ಟಕ್ಕೆ ಅಲ್ಲಿ ಆವರಿಸ್ಕೊಂಡಿದೆ ಅಂತಂದರೆ, ಏನು ಈಗ ನಾವು ಒಡೆದೋಗಿರ್ತಕ್ಕಂಥ ಅಣೆಕಟ್ಟೆ ಇದೆಯಾ, ಅಣೆಕಟ್ಟೆಯ ಕೆಳಗಡೆನೆ ಅಂದರೆ ಇನ್ನೀರಿನಲ್ಲಿಯೇ ಮರಳನ್ನ ತೆಗೆದಿದ್ದಾರೆ. ಅದು ಕೇವಲ ಒಂದು 15 ಅಡಿಯಷ್ಟಿತ್ತು. ಆದರೆ ಇವತ್ತು ಮರಳನ್ನ ತೆಗೆದಿರೋ ಇದರಿಂದಾಗಿ ಸುಮಾರು 25 ರಿಂದ 30 ಅಡಿಯಷ್ಟು ಆಳಾಗಿದೆ. ಅದರ ಪರಿಣಾಮದಿಂದಾಗಿ ಇಡೀ ಅಣೆಕಟ್ಟೆ ಇವತ್ತು ಅಲ್ಲೇನು ಬಿರುಕನ್ನು ಬಿಟ್ಟಿದೆ. ಒಂದು ಈಗ ಅಲ್ಲಿ ಸ್ಥಳೀಯ ಜನ ಹೇಳುವಂಥದ್ದನ್ನು ಗಮನಿಸ್ತಾ ಇದ್ರೆ, ಈ ಅಣೆಕಟ್ಟೆ ಕೇವಲ ಆಕಸ್ಮಿಕವಾಗಿ ಆಗಿರುವಂಥದ್ದಿಲ್ಲ, ಅದು ನ್ಯಾಚುರಲ್ ಕೆಲಾಮಿಟೀಸ್ ಏನಲ್ಲ ಅದು. ಯಾಕೆಂದರೆ ಈ ಅಣೆಕಟ್ಟೆ ಹೊಡಿತಿದೆ ಅಂತೇಳಿ ಸುಮಾರು 1 ವರ್ಷಗಳ ಹಿಂದೆಯೇ ನೀರಾವರಿ ಅಧಿಕಾರಿಗಳಿಗೆ ಗೊತ್ತಿತ್ತು. ಅಂದರೆ ಇನ್ನೊಂದೇನು ಅಂತಂದರೆ, ಆ ಮಾಧವ ಮಂತ್ರಿ ನಾಲೆ ಇದೆಯಲ್ಲ, ಆ ನಾಲೆಯನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೈನಿಂಗ್ ಮಾಡಿ ಆಧುನೀಕರಣ ಮಾಡಿದ್ದಾರೆ. ಆ ನಾಲೆಯ ಆಧುನೀಕರಣಕ್ಕೆ ತೋರಿದಂಥ ಆಸಕ್ತಿಯನ್ನು ಈ ಅಣೆಕಟ್ಟೆಯನ್ನು ದುರಸ್ತಿ ಮಾಡುವಂಥದ್ರಾಗಲಿ ಅಥವಾ ಅದರ ನಿರ್ವಹಣೆ ಮಾಡುವಲ್ಲಿ ಆಗಿ ನೀರಾವರಿ ಇಲಾಖೆ ಅಧಿಕಾರಿಗಳು ತೋರಲಿಲ್ಲ. ಕನಿಷ್ಠ ಪಕ್ಷ ಆ ಅಣೆಕಟ್ಟೆ ಮೇಲೆ ಇರ್ತಕ್ಕಂಥ ಸೆತ್ತೆಗಳೇನಿದೆಯೋ, ಗಿಡಗಂಟಿಗಳಿದೆಯೋ ಅವನ್ನ ಕೀಳುವಂಥ ಒಂದು ಪ್ರಯತ್ನವನ್ನು ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡಿರಲಿಲ್ಲ. ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಇವತ್ತು ಇಂಥ ಒಂದು ದುರಂತ ಸಂಭವಿಸಿದೆ. 6,000 ಎಕರೆ ಅಧಿಕೃತವಾಗಿದೆ, ಇನ್ನೂ ಒಂದು 5,000 ಎಕರೆ ಅನಧಿಕೃತವಾಗಿದೆ. ಒಟ್ಟು 10 ರಿಂದ 12,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸಬೇಕಾದಂಥ ನಾಲೆಯಲ್ಲಿ ನೀರಿಲ್ಲದೆ ಇರೋ ಪರಿಣಾಮದಿಂದಾಗಿ ಇವತ್ತು ರೈತರು ಬೀದಿಗೆ ಬಿದ್ದಿದ್ದಾರೆ. ಒಂದು ಆತಂಕದ ಸ್ಥಿತಿ ಇವತ್ತು ರೈತರಲ್ಲಿ ಮನೆ ಮಾಡಿದೆ. ಮಾತಾಡ್ತೀನಿ ನಮ್ಮ ಜೊತೆ ಈಗ ನಿನ್ನೆ ಚರ್ಚೆಯಲ್ಲಿ ಭಾಗಿಯಾಗಿದಂಥ ತಲಕಾಡಿನವರಾದಂಥ ಇತಿಹಾಸ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ. ತಲಕಾಡು ಚಿಕ್ಕರಂಗೇಗೌಡ ನಾವು ನಿನ್ನೆ ಚರ್ಚೆಯನ್ನು ಮಾಡ್ತಾ ಇದ್ವಿ.
ರಾಜ್ಯ ಸರ್ಕಾರಕ್ಕೆ ನಾವು ಕೊರಳು ಪಟ್ಟಿ ಹಿಡಿದು ಕೇಳಬೇಕಾಗತ್ತೆ, ಅಧಿಕಾರಿಗಳನ್ನ ಕೊರಳು ಪಟ್ಟಿ ಹಿಡಿದು ಕೇಳಬೇಕಾಗತ್ತೆ. ಆದರೆ ಒಂದು ಇಲ್ಲಿ ಶ್ಲಾಘಿಸಬೇಕಾದಂಥದ್ದು ನೀರಾವರಿ ಮಂತ್ರಿ ಎಂ ಬಿ ಪಾಟೀಲ್ರು. ಅವ್ರು ಬಹಳ ಪ್ರಾಮಾಣಿಕವಾಗಿ ನೀನು ಒಂದು ಭರವಸೆಯನ್ನು ಕೊಟ್ಟರು ನಮ್ಮ ಚರ್ಚೆಯಲ್ಲಿ. ನೋಡ್ತಾ ಇರಿ ಲಕ್ಷ್ಮಣರು, ನಾಳೆ ನಾವು ಆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತೀವಿ, ಆ ಬ್ರಿಡ್ಜ್ ಅನ್ನ ಸರಿಪಡಿಸ್ತೀವಿ, ನೀರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಮಾತ್ರ ಹೇಳಿದ್ರು. ಸೊ ಅಂತಿಮವಾಗಿ ರೈತರು ಅಲ್ಲಿ ದಂಗೆ ಹೇಳೋ ಮೊದಲನೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಸೊ ಆದಷ್ಟು ಬೇಗ ಆ ಒಂದು ಏನು ಒಡೆದು ಹೋದಂಥ ಬ್ರಿಡ್ಜ್ ಇದೆ ಅದು ಸರಿಪಡುವಂಥ ಕೆಲಸ ಕೂಡ ಶುರು ಆಗಿದೆ. ಈಗ ಏನು ಹೇಳ್ತೀರಾ ಚಿಕ್ಕರಂಗೇಗೌಡ್ರೆ? ಮೊದಲನೇದಾಗಿ ನಾನು ಸುವರ್ಣ ಚಾನೆಲ್ಗೆ ಒಂದು ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂದ್ರೆ ಈ ರಾಜ್ಯದ ಜಲವನ್ನ ರಕ್ಷಿಸೋದ್ರಲ್ಲಿ ಸುವರ್ಣ ಚಾನೆಲ್ ಅಕ್ಷರಶಃ ಸಕ್ಸಸ್ ಆಗಿದೆ. ಮತ್ತೆ ಸುವರ್ಣ ಚಾನೆಲ್ ನಲ್ಲಿ ಸುದ್ದಿ ಬಂದ ನಂತರ ಜೊತೆಗೆ ನಾನು ಪ್ರೊಫೆಸರ್ ನರಸಿಂಹಪ್ಪ ನಾವೆಲ್ಲರೂ ಕೂಡ ಸ್ವಲ್ಪ ಚಾಟಿಯನ್ನ ಬೀಸ್ಬೇಕಾಗುತ್ತೆ ಅಂತ ಹೇಳಿ ಉಗ್ರವಾಗಿ ನಾವೊಂದು ಏನು ಹೇಳಿದ್ವಿ, ಅದಕ್ಕೆ ಕೂಡಲೇ ಸರ್ಕಾರ ಸ್ಪಂದಿಸಿದೆ. ಮತ್ತೆ ಎಂ ಬಿ ಪಾಟೀಲ್ರು ಬಹುಶಃ ನಿನ್ನೆ ಅವರಿಗೆ ಯಾರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ರು ಅನ್ಸುತ್ತೆ. ಈಗ ಅವರು ತಮ್ಮ ತಪ್ಪನ್ನ ತಿದ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆನೆ ಕಾಮಗಾರಿ ಮಾಡೋದು ನಂಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಾವು ಇಲ್ಲಿಂದ ಒಂದು ನಿಯೋಗನೆ ತಲಕಾಡ್ ಹೋಗ್ಬೇಕು, ಈ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ನಾವೇ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಈಗ ಸರ್ಕಾರ ಮುಂದೆ ಬಂದಿರೋದು ನಿಜವಾಗಿಯೂ ಬಹಳ ಸಂತೋಷದ ವಿಚಾರ. ನಾನು ಬೆಳಗ್ಗೆ ಡಾಕ್ಟರ್ ಮಹದೇವಪ್ಪ ಅವ್ರ ಹತ್ರ ಕೂಡ ಮಾತಾಡಿದೆ. ಇಲ್ಲ ಅದು ಏನ್ ವ್ಯವಸ್ಥೆ ಮಾಡ್ಬೇಕೋ ಎಲ್ಲ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬೆಳಗ್ಗೆ ಸುವರ್ಣ ನ್ಯೂಸ್ ಅಲ್ಲಿ ಅದೇ ಒಂದು ಸಿಹಿ ಸುದ್ದಿನೂ ಕೂಡ ಬಂತು. ಸರ್ಕಾರ ಇನ್ನು ಮೊದಲೇ ಎಚ್ಚೆತ್ಕೊಂಡಿದ್ರೆ ಈ ತೊಂದರೆನೂ ಬರ್ತಿರ್ಲಿಲ್ಲ. ಒಂದು. ಎರಡನೇದಾಗಿ ತಕ್ಷಣ ಮರಳುಗಾರಿಕೆಯನ್ನ ಅಕ್ರಮ ಮರಳುಗಾರಿಕೆ ಏನ್ ನಡೀತಾ ಇದೆಯೋ ಅದನ್ನ ನಿಲ್ಲಿಸಬೇಕು. ಅಲ್ಲಿರುವಂತ ಎಲೆಕ್ಟ್ರಿಕಲ್ ಪವರ್ದು ಏನು ಪ್ಲಾಂಟ್ ಇದೆ ಅದನ್ನ ಎತ್ತಂಗಡಿ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಡ್ಯಾಮ್ಗೆ ಈ ಅಪಾಯ ಕಟ್ಟಿಟ್ಟು ಬುತ್ತಿ ಖಂಡಿತವಾಗಿ ಇದನ್ನು ಒಡೆದಾಕ್ ಬಿಡ್ತಾರೆ. ಯಾಕೆಂದ್ರೆ ಕರ್ನಾಟಕದ ಪ್ರಥಮ ಮತ್ತು ಅತ್ಯಂತ ಹಳೆಯ ಡ್ಯಾಮ್ ಇದು. ಇದನ್ನ ನಾವು ಹೆರಿಟೇಜ್ ಡ್ಯಾಮ್ ಅಂತಾನೆ ಕರಿಬಹುದು. ಇದನ್ನ ನಾವು ಕಳ್ಕೊಂಡ್ರೆ ನಮ್ಮ ಸರ್ವಸ್ವವನ್ನು ಕಳ್ಕೊಂಡಾಗುತ್ತೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಅಲ್ಲಿ ಅಕ್ರಮ ಮರಳುಗಾರಿಕೆಯನ್ನ ಸರ್ಕಾರ ನಿಲ್ಲಿಸಬೇಕು. ನಿಲ್ಲಿಸ್ಲಿಲ್ಲ ಅಂದ್ರೆ ನಾವೆಲ್ಲರೂ ಇಳಿಬೇಕಾಗುತ್ತೆ. ಯಾರು ನೋಡ್ತಾರೋ, ಯಾರು ಬಂದ್ ಮಾಡ್ತಾರೆ, ನಾವು ನೋಡ್ತೀವಿ. ಯಾಕೆಂದ್ರೆ ಈ ಅಕ್ರಮ ಮರಳುಗಾರಿಕೆ ಬರೀ ತಲಕಾಡು ಈ ಕಾವೇರಿ ನದಿ ಒಂದೇ ಅಲ್ಲ, ಎಲ್ಲಾ ನದಿಗಳಲ್ಲಿ ಇದನ್ನ ಮಾಡ್ತಾ ಇದಾರೆ. ಯಾಕೆಂದ್ರೆ ಜೀವಜಲ ನೀರೇ ಇಲ್ಲ ಅಂದ್ರೆ ನಾವು ಬದುಕೋದು ಹೇಗೆ? ಅಲ್ಲ ಚಿಕ್ಕರಂಗೇಗೌಡರು, ಒಂದು ಇಲ್ಲಿ ಬಹಳ ವಿಪರ್ಯಾಸ ಅಂತಂದ್ರೆ ಎಲ್ಲಿ ಮರಳು ಸಿಗುತ್ತೆ ಅದೊಂದು ರೀತಿ ಬಂಗಾರ ಇದ್ದಂಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ, ಮರಳು ಗಣಿಗಾರಿಕೆ ಮಾಡೋರಿಗೆ ಒಂದು ರೀತಿ ಅದು ಹಬ್ಬ ಇದ್ದಂಗೆ ಅಲ್ಲಿ. ಆದ್ರೆ ನಿಜಕ್ಕೂ ಕೂಡ ಬತ್ತಿ ಹೋದಂತ ಕೆರೆಗಳ ಡಿಸಿಲ್ಟಿಂಗ್ ಮಾಡ್ಬೇಕಾಗುತ್ತೆ. ಅಂತಲ್ಲಿ ಯಾರು ಕೂಡ ಹೋಗಿ ಸರ್ಕಾರ ಆಗ್ಲಿ ರಾಜಕಾರಣಿಗಳು ಬತ್ತಿ ಹೋದಂತ ಕೆರೆಗಳನ್ನ ಪುನರುಜ್ಜೀವನಗೊಳಿಸೋಕೆ ಯಾರು ಮುಂದೆ ಬರೋದಿಲ್ಲ. ಆದ್ರೆ ಮಾಧವ ಮಂತ್ರಿ ಕೆರೆಯಲ್ಲಿ ಹಿನ್ನೀರಿನಲ್ಲಿ ಇವತ್ತು ಮರಳು ಸಿಗುತ್ತೆ, ಅಲ್ಲಿ ಎಲ್ಲರೂ ಕೂಡ ಹೋಗಿ ಮರಳುಗಾರಿಕೆ ಮಾಡ್ತಾರೆ. ಚಿಕ್ಕರಂಗೇಗೌಡ್ರ, ನನ್ನ ಪ್ರಶ್ನೆ ಅರ್ಥ ಆಯ್ತು ನಿಮ್ಗೆ? ಗೊತ್ತಾಯ್ತು. ಈಗ ಮರಳುಗಾರಿಕೆನಲ್ಲಿ ಎಂಜಲ್ ಸಿಗುತ್ತಲ್ಲ, ಈ ಹಣಕ್ಕೋಸ್ಕರ ಇವ್ರು ಹಿಂದೆ ಬಿದ್ದಿದ್ದಾರೆ ವಿನಾ ಈ ರಾಜ್ಯದ ರೈತರ ಹಿತ ಮುಖ್ಯ ಅಲ್ಲ, ಈ ರಾಜ್ಯದ ಜಲ ಮುಖ್ಯ ಅಲ್ಲ. ಹಲೋ, ಮಾತಾಡಿ ಚಿಕ್ಕರಂಗೇಗೌಡ್ರು. ಈ ರಾಜ್ಯದ ರೈತರ ಹಿತ ಮುಖ್ಯ ಅಲ್ಲ, ಪ್ರಜೆಗಳ ಹಿತ ಮುಖ್ಯ ಅಲ್ಲ, ಅಥವಾ ನೀರು ಉಳಿಬೇಕು, ಜಾಗ ಉಳಿಬೇಕು, ಇದು ಯಾವುದೋ ಅವರಿಗೆ ಮುಖ್ಯ ಆಗೋದಿಲ್ಲ. ಅವ್ರಿಗೆ ಯಾವ ಕಾಮಗಾರಿಯಲ್ಲಿ ಎಷ್ಟು ಕಿಕ್ ಬ್ಯಾಕ್ ಬರುತ್ತೆ, ನಮ್ಗೆ ಎಷ್ಟು ಲಂಚ ಸಿಗುತ್ತೆ, ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ವಿನಾ ರಾಜ್ಯದ ಬಗ್ಗೆ ಖಂಡಿತವಾಗಿಯೂ ಮಾಡೋದಿಲ್ಲ. ನೋಡಿ, ಈಗ ಸುವರ್ಣ ಚಾನೆಲ್ ನಲ್ಲಿ ಬರದೇ ಹೋಗಿದ್ರೆ ಅವ್ರು ಏನ್ ಹೇಳಿಕೆ ಕೊಡ್ತಾ ಇದ್ರು? ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಎಷ್ಟು ನೀರು ಹೋಗುತ್ತೋ ಹೋಗ್ಬಿಡ್ಲಿ. ಇಂತ ಬೇಜವಾಬ್ದಾರಿ ಅಧಿಕಾರಿಗಳಿದಾರಲ್ಲ, ಇವ್ರನ್ನ ಏನ್ ಮಾಡ್ಬೇಕು ನಾವು? ಪಬ್ಲಿಕ್ ಅಲ್ಲಿ ನಿಲ್ಸಿ ಆ ಪಾಕಿಸ್ತಾನದಲ್ಲಿ ಹೊಡಿತಾರಲ್ಲ ಆ ರೀತಿ ಕಲ್ಲಿಂದ ಹೊಡಿಬೇಕು ನಾವು. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರುವಂತ ಅಧಿಕಾರಿ ಯಾವ ನಿಧಾನವನ್ನು ಇವತ್ತೇ ಮನೆ ಕಳಿಸ್ಬೇಕು ಇವರು. ಹೇಗೆ ಇವರು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ? ಅವಿವೇಕಿಗಳು ಏನ್ ಕಲ್ತಿದ್ದಾರೆ ಇವರು? ಯಾರು ಈ ಬುದ್ಧಿಯನ್ನು ಹೇಳ್ಕೊಟ್ಟವರು? ಅಲ್ಲ ಚಿಕ್ಕರಂಗೇಗೌಡ, ಅಲ್ಲಿ ಪ್ರತಿಪಕ್ಷಗಳು ಸತ್ತು ಹೋಗಿದಾವ, ಅಲ್ಲಿ ಜನಪ್ರತಿನಿಧಿಗಳಿಲ್ವಾ, ಅಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಲ್ವಾ? ನಾನು ನೆನ್ನೆನೇ ಹೇಳಿದೆ ನಿಮ್ಮ ಚಾನೆಲ್ ನಲ್ಲಿ, ಪ್ರತಿಪಕ್ಷ ಆಡಳಿತ ಪಕ್ಷ ಎಲ್ಲ ಒಂದು 10 ರಾಜಕಾರಣಿಗಳನ್ನ ತಗೊಂಡ್ಬಂದು ನಮ್ಮ ಕಟ್ಟೆ ತಳದಲ್ಲಿ ಮುಳುಗಿಸ್ಬಿಡ್ಬೇಕು. ಹಲೋ, ಗೊತ್ತಾಯ್ತು ಚಿಕ್ಕರಂಗೇಗೌಡ, ಆಕ್ರೋಶ ಅರ್ಥ ಆಗುತ್ತೆ. ಯಾಕಂತಂದ್ರೆ ನೀವು ಆ ತಲಕಾಡಿನವರೇ, ನಿಮ್ಮ ಜಮೀನು ಕೂಡ ಅದ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು, ನಿಮ್ಮ ನೋವು ನಿಮ್ಗೆ ಗೊತ್ತು. ನಮ್ಮ ತಾತ ಕಟ್ಸಿರೋ ಕೆರೆ ಇದೆ, ಕೊಂಡೇಗೌಡರ ಕೆರೆ ಅಂತೇಳಿ ಇವತ್ತಿಗೂ ಬಹಳ ಫೇಮಸ್ ಅದು. ಹಲೋ, ಗೊತ್ತಾಯ್ತು, ಮಾತಾಡಿ. ಬಹಳ ಫೇಮಸ್ ಅದು. ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ನ್ಯಾಯ ಸಿಗ್ತಾ ಇಲ್ಲ. ತಲಕಾಡು ಅಂತ ಹೇಳಿದ್ರೆ ನೋಡಿ, ಆ ತಲಕಾಡಿನ ಇತಿಹಾಸದ ಬಗ್ಗೆ ಆಗ್ಬೋದು, ತಲಕಾಡಿನ ಊರಿನ ಬಗ್ಗೆ ಆಗ್ಬೋದು, ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ. ಈಗೇನೋ ಒಂದು ಕಣ್ಣನ್ನ ತೆರೆದಿದ್ದಾರೆ. ಇನ್ನು ಮುಂದೆ ಇದೇ ತರ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗ್ಲಿ. ಡಿಸೆಂಬರ್ ಅಲ್ಲಿ ಪಂಚಲಿಂಗ ದರ್ಶನ ಇದೆ. ಈ ಡ್ಯಾಮ್ ಏನಾದ್ರೂ ಈಗ ಸಂಪೂರ್ಣ ಒಡೆದೋಗ್ಬಿಟ್ರೆ ಇಡೀ ತಲಕಾಡು ಮುಳುಗೋಗುತ್ತೆ. ಐತಿಹಾಸಿಕ ಪಟ್ಟಣ ಅದು, ಧಾರ್ಮಿಕ ಪರಂಪರೆ ಇರುವಂತ ಒಂದು ತಲಕಾಡು ಮುಳುಗೋಗ್ಬಿಟ್ರೆ ಏನ್ ಗತಿ? ಇದ್ರ ಬಗ್ಗೆ ಇವರು ಏನ್ ಕ್ರಮ ತಗೊಂಡಿದ್ದಾರೆ, ಇದನ್ನ ಹೀಗೆ ಮುಂದುವರಿಸಿ ಮತ್ತೆ ಬೇಗ ಈ ಕೆಲಸವನ್ನ ಮಾಡಬೇಕು. ಈ ಕೆಲಸವನ್ನ ಮಾಡೋದಕ್ಕೆ ಮುಖ್ಯ ಪ್ರೇರಣೆ ನನ್ನ ಪ್ರಕಾರ
ಸುವರ್ಣ ಚಾನಲ್ಗೆ ನಾನು ಎಲ್ಲರ ಪರವಾಗಿ, ಎಲ್ಲ ರೈತರ ಪರವಾಗಿ, ಖಂಡಿತ. ಮತ್ತೆ ಬೆಂಗಳೂರಿನ 1 ಕೋಟಿ ಜನ ನಾವು ನೀರು ಕುಡಿತೀವಿ, ಖಂಡಿತ ಈ ಡ್ಯಾಮಿಂದನೇ ಬರೋದು. ಖಂಡಿತ ಬೆಂಗಳೂರಿನ ಜನರ ಪರವಾಗಿ ನಾನು ಸುವರ್ಣ ಚಾನಲ್ಗೆ ಬಹಳ ಹೆಚ್ಚಿನ ಒಂದು ಖಂಡಿತ ನಿಮ್ಮ ಧ್ವನಿ ಕೂಡ ನಮ್ಮ ಧ್ವನಿ ಕೂಡ ಸೇರುತ್ತೆ. ಯಾಕಂತಂದ್ರೆ ನೀವು ಕೂಡ ಆ ಧ್ವನಿಯನ್ನು ಎತ್ತಿದ್ರಿ ನಮ್ಮ ಜೊತೆಗೆ. ಯಾಕಂತಂದ್ರೆ ಅದು ಲಕ್ಷಾಂತರ ಜನ ರೈತರ ಬದುಕಿನ ಪ್ರಶ್ನೆ ಆಗಿತ್ತು. ಸರ್ಕಾರ ಕುರುಡಾಗಿತ್ತು, ಆದರೆ ಸರ್ಕಾರ ಕಣ್ಣನ್ನು ತೆರೆಸಿರ್ತಕ್ಕಂಥದ್ದು ನೀವು ಕೂಡ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಗೆ ಸೋಮಶೇಖರ್ ತಾವು ಹೇಳ್ತಾ ಇದ್ರಿ, ಒಂದು ಇಲ್ಲಿ ಗಣಿಗಾರಿಕೆಯಿಂದ ಲಾಭ ಆಗುತ್ತೆ, ಹಾಗಾಗಿ ಅಧಿಕಾರಿಗಳು ಕೂಡ ಈ ಗಣಿಗಾರಿಕೆ ನಡೆಸುವಂಥವ್ರ ಜೊತೆ ಶಾಮೀಲಾಗಿದ್ದಾರೆ ಅನ್ನೋಂಥ ಅನುಮಾನ ಬರುತ್ತೆ. ಇಲ್ಲದೆ ಹೋಗಿದ್ರೆ ನಾಲೆಗೆ ದುಡ್ಡು ಹಾಕುವಂಥ ಈ ಭ್ರಷ್ಟ ಅಧಿಕಾರಿಗಳು ಮರಳು ಮಾಫಿಯಾ ತಡೆಯೋಕೆ ಯಾಕೆ ಅವ್ರು ಮನಸ್ಸು ಮಾಡೋದಿಲ್ಲ? ಬಹುತೇಕ ಅವ್ರಿಗೆ ಕೂಡ ಕಿಕ್ಬೇಕು ಹೋಗುತ್ತೆ. ಖಂಡಿತವಾಗಿಯೂ ಹುಗಾರ್, ಇದು ಏನು ಅಂತಂದರೆ ಕಾವೇರಿಯ ಏನು ನದಿ ಪಾತ್ರ ಇದೆಯೋ ಆ ನದಿ ಪಾತ್ರ ಇವತ್ತು ಮರಳು ಗಣಿಗಾರಿಕೆಯಿಂದಾಗಿ ನಲುಗು ಹೋಗಿದೆ. ಅದು ಈಗಾಗಲೇ ನಾವು ಟಿ ನರಸೀಪುರ ತಾಲೂಕಿನ ಸೇತುವೆ ನೋಡ್ಬೋದು. ಆ ಸೇತುವೆ ಮರಳು ಗಣಿಗಾರಿಕೆಯಿಂದಾಗಲೇ ಇವತ್ತು ಕುಸ್ತೋಗೋ ಮಟ್ಟಕ್ಕೆ ಬಂದು ನಿಂತಿದೆ. ಏನು ಕಪಿಲಾ ನದಿ ಸೇತುವೆ ಇರ್ಬೋದು ಮತ್ತು ಕಾವೇರಿ ಸೇತುವೆ ಇರ್ಬೋದು. ಎಸ್ಪೆಷಲಿ ಟಿ ನರಸೀಪುರದ ವ್ಯಾಪ್ತಿ ಇದೆಯೋ ಆ ವ್ಯಾಪ್ತಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮರಳು ಗಣಿಗಾರಿಕೆಯನ್ನು ನಡೀತಾ ಇರುವಂಥದ್ದು. ಮತ್ತು ಸರ್ಕಾರವೇ ಕೂಡ ಭಾಳಷ್ಟು ಕಡೆ ಈಗ ಏನು ನಾವೀಗ ಮಾಧವ ಮಂತ್ರಿ ಅಣೆಕಟ್ಟೆಯಿಂದಾಗಿ ಟಿ ನರಸೀಪುರದ ಸುಮಾರು 15 ಕಿಲೋಮೀಟರ್ ಉದ್ದ ಇದೆ. ಆ 15 ಕಿಲೋಮೀಟರ್ನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪಾಯಿಂಟ್ಗಳನ್ನ ಫಿಕ್ಸ್ ಮಾಡಿ ಇವತ್ತು ಮರಳಿನ ಗಣಿಗಾರಿಕೆಯನ್ನು ನಡೆಯೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ನದಿ ಪಾತ್ರದಲ್ಲಿ ಇವತ್ತು ಇಂಥ ಅನಾಹುತಗಳು ನಡೆಯೋದಕ್ಕೆ ಈ ಮರಳು ಗಣಿಗಾರಿಕೆಯೇ ಮುಖ್ಯ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಅನ್ನುವಂಥದ್ದು ನಾವು ಹೇಳಲೇಬೇಕಾಗಿದೆ. ಇದು ಇಷ್ಟು ಮಾತ್ರ ಅಲ್ಲ, ಏನು ಕಾವೇರಿ ಏನು ನದಿ ಪಾತ್ರದಲ್ಲಿ ಒಟ್ಟು 7 ಇಂತಹ ಬ್ಯಾರೇಜ್ಗಳು ಬರ್ತವೆ. ಕೆಆರ್ಎಸ್ಸಿನ ಮೇಲ್ಭಾಗದಲ್ಲಿ 3 ಇದಾವೆ, ಕೆಳಭಾಗದಲ್ಲಿ 5 ಬ್ಯಾರೇಜ್ಗಳಿದಾವೆ. ಇತರೆ ಬ್ಯಾರೇಜ್ಗಳಿಗೂ ಕೂಡ ಇಂಥದ್ದೇ ಅಪಾಯಗಳು ಕಾದಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ ಕೆಆರ್ಎಸ್ಸಿನ ಸಮೀಪದಲ್ಲೇ ಇರತಕ್ಕಂಥ ಬಲ್ಮುರಿ ಕೂಡ ಇಂಥದ್ದೇ ಒಂದು ಬ್ಯಾರೇಜು ಕೂಡ ಆಲೆ ಕುಸ್ತೋಗೋ ಮಟ್ಟಕ್ಕೆ ಬಂದಿದೆ. ಇನ್ನೇನೋ ಅದು ಭಾರಿ ಪ್ರಮಾಣದ ಇನ್ನೊಂದು ಮಟ್ಟದ ಫ್ಲಡ್ ಬಂದರೆ ಅದು ಕೂಡ ಒಡೆದೋಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ನಾನೇ ಹೇಳೋದೇನು ಅಂತಂದರೆ ಈ ಥರದ ಒಂದು ಸೋಮಶೇಖರ ಮತ್ತಷ್ಟು ಈ ಥರದ ಬ್ಯಾರೇಜ್ಗಳು ಎಲ್ಲೆಲ್ಲಿ ನಾನು ಮತ್ತಷ್ಟು ಮಾತಾಡ್ತೀನಿ, ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಏನು ನಿನ್ನೆ ಹೋರಾಟ ಮಾಡಿದಂಥ ಮತ್ತೆ ಆ ಸ್ಥಳಕ್ಕೆ ಹೋದಂಥ JDU ನಾಯಕ ಮಾಜಿ ಸಚಿವ ಸೋಮಶೇಖರ್ ಕೂಡ ದೂರವಾಣಿ ಸಂಪರ್ಕ ಮಾಡ್ತೀನಿ. ಅವರು ಕೂಡ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.